ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶರಣ ಸಂಸ್ಕೃತಿ ಉತ್ಸವ 2026 14 ಜನವರಿ 14-15ರಂದು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಗ್ರಂಥ ಮಹಾರಥೋತ್ಸವ ಅಂತಕ್ಕಂಥ ವಿಶೇಷ ಧಾರ್ಮಿಕ ಸಾಂಸ್ಕೃತಿಕ ಗ್ರಾಮದಲ್ಲಿ ನರಸೀಪುರ ಗ್ರಾಮ, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ ನರಸೀಪುರ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಮತ್ತು 14-15ರಿಂದ 7 ದಿನ ಕಾರ್ಯಕ್ರಮ ನಡೀತಾ ಇದ್ದೇವೆ. 14ನೇ ತಾರೀಕು ಬೆಳಿಗ್ಗೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಬೆಳಿಗ್ಗೆ 6 ಗಂಟೆಗೆ ನಡೀತಾ ಇದೆ. ಅದೇ ಪ್ರಕಾರ ಬೆಳಿಗ್ಗೆ 9 ಗಂಟೆಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಭೂಮಿ ಮತ್ತು ಐಕ್ಯ ಸ್ಥಳ ಯಾವ್ದಾಗೈತಿ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಜೊತೆಗೆ ಇದ್ದಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಅವರ ಐಕ್ಯ ಮಂಟಪ ತುಂಗಭದ್ರಾ ನದಿ ದಂಡಿ ಒಳಗ ಅಲ್ಲಿ ಐಕ್ಯ ಮಂಟಪ ಇದೆ. ಆ ಐಕ್ಯ ಮಂಟಪ ಈಗಾಗಲೇ ಮುಳುಗಡೆ ಆಗ್ತಾ ಇದೆ. ನದಿ ಬಂದಾಗ ಅದರ ಅಭಿವೃದ್ಧಿಗೂ ಕೂಡ ಸಾಕಷ್ಟು ನಮ್ಮ ಹೋರಾಟ ನಡೆದದ. ಆ ಐಕ್ಯ ಮಂಟಪ ಬಸವಣ್ಣವ್ರ ಹೆಂಗೈತಿಲ್ಲ ಅದೇ ಮಾದರಿಯಲ್ಲಿ ಅದು ಇರೋದ್ರಿಂದ ಅದರ ವಿಶೇಷ ಪೂಜೆಯನ್ನ ಸಂಕ್ರಮಣ ದಿನ ನಾವು ಗುರುಗಳು ಹೋಗಿ ಭಕ್ತರೊಂದಿಗೆ ವಿಶೇಷ ಪೂಜೆ ಗೌರವವನ್ನು ಸಲ್ಲಿಸುವಂತದ್ದು 14ನೇ ತಾರೀಕು ಬೆಳಿಗ್ಗೆ ನಡೀತಾ ಇದೆ. ತದನಂತರ ರಕ್ತದಾನ ಶಿಬಿರ ಅಂತಕ್ಕಂಥದ್ದು 10 ಗಂಟೆಗೆ ನಡೀತಾ ಇದೆ. ಸಾಮೂಹಿಕವಾದಂತ ರಕ್ತದಾನ ಶಿಬಿರ ಈ ಕಾರ್ಯಕ್ರಮದಲ್ಲಿ ಮತ್ತು ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ತದನಂತರ ವಚನ ಕಂಠಪಾಠ ಸ್ಪರ್ಧೆ, ರಾಜ್ಯ ಮಟ್ಟದಲ್ಲಿ ವಚನ ಕಂಠ ಪಾಠ ಸ್ಪರ್ಧೆ ಮತ್ತು ಪ್ರತಿಭಾ ಪುರಸ್ಕಾರ ರಾಜ್ಯ ಮಟ್ಟದಲ್ಲಿ ನಮ್ಮ ಅಂಬಿಗರ ಸಮಾಜದ ಮಕ್ಕಳಿಗೆ SSLC PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸಾಯಂಕಾಲ ಕಾಶಿ ಮಾದರಿಯಲ್ಲಿ ಶ್ರೀಮಠದ ಮುಂದೆ ತುಂಗಭದ್ರಾ ನದಿ ಇರುವುದರಿಂದ ಗಂಗಾರತಿ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಜರುಗ್ತಾ ಇದೆ. ಅಷ್ಟೇ ಅಲ್ಲದೆ ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತು 15ರಂದು ಬೆಳಿಗ್ಗೆ ಧರ್ಮ ಧ್ವಜಾರೋಹಣ, ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ, ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿಯವರು ನಮ್ಮ ಸಮಾಜದ ಮೊದಲ ಪೀಠದ ಪೀಠಾಧಿಪತಿಗಳವರು, ಆ ಸ್ವಾಮೀಜಿಯವರ ಒಂದು 10ನೇ ಸ್ಮರಣೋತ್ಸವ ಕೂಡ 15ನೇ ತಾರೀಕಂದು ನಡೀತಾ ಇದೆ. ಆ ಒಂದು ಕಾರ್ಯಕ್ರಮ ಮತ್ತು ವಿಶೇಷವಾಗಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಿದೆ. ಆ ಒಂದು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪದ ಉದ್ಘಾಟನೆ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾ ಮಂಟಪ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಕಂಚಿನ ಪುತ್ಥಳಿ, ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಕೂಡ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಈಗಾಗಲೇ ಆಹ್ವಾನಿಸಿದ್ದೇವೆ. ಅದೇ ದಿನ ಸಾಯಂಕಾಲ ವಚನ ಗ್ರಂಥ 45 ಅಡಿಯ ಎತ್ತರದ ವಚನ ಗ್ರಂಥ ರಥೋತ್ಸವ, ವಚನ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಜರುಗ್ತಾ ಇದೆ. ವೈಚಾರಿಕ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಕ್ಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಈಗಾಗಲೇ ಆಹ್ವಾನಿಸಿದ್ದೀವಿ, ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ ಆಮಂತ್ರಿಸಿದ್ದೇವೆ ಮತ್ತು ಬಿಜೆಪಿಯ ಮುಖಂಡರನ್ನ, ಬಿಜೆಪಿ ನಾಯಕರನ್ನ, ವಿರೋಧ ಪಕ್ಷದ ನಾಯಕರನ್ನ ಮತ್ತು ಕೇಂದ್ರ ಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಪ್ರಗತಿಪರ ಚಿಂತಕರು, ಮಠಾಧೀಶರು, ಸಾಹಿತಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದ ನಮ್ಮ ಅಂಬಿಗರ ಚೌಡಯ್ಯನ ಪೀಠದಿಂದ ಪ್ರಶಸ್ತಿ ಪ್ರದಾನ ಮಾಡ್ತೇವೆ. ವೀರಗಣಾಚಾರ್ಯ ಅಂಬಿಗರ ಚೌಡಯ್ಯ ಪ್ರಶಸ್ತಿಯನ್ನ ನಾವು ಪ್ರದಾನ ಮಾಡ್ತಾ ಇದ್ದೀವಿ. ಹೋದ ವರ್ಷನೂ ಕೂಡ ಒಬ್ಬರಿಗೆ ನೀಡಿದ್ದೀವಿ. ಈ ಸಲ ನಮ್ಮ ಅಂಬಿಗರ ಸಮಾಜದವರೇ ಆಗಿರ್ತಕ್ಕಂಥ ಕಲಬುರಗಿಯ ಚೆನ್ನಣ್ಣ ವಾಲಿಕಾರ್ ಅವರು ಮರಣೋತ್ತರ ಪ್ರಶಸ್ತಿನ ಈ ಸಲ ಕೊಡ್ತಾ ಇದ್ದೀವಿ. ಅವರು ಏನಪ್ಪಾ ಅಂದ್ರೆ ಬಂಡಾಯ ಸಾಹಿತಿಗಳಾಗಿದ್ರು. ಅವರಿಗೆ ವೀರಗಣಾಚಾರ್ಯ ಪ್ರಶಸ್ತಿಯನ್ನ, ಮರಣೋತ್ತರ ವೀರಗಣಾಚಾರ್ಯ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಅಂಬಿಗರ ಸಮಾಜದ ಸದ್ಭಕ್ತರು ಭಾಗವಹಿಸ್ತಾ ಇದ್ದಾರೆ ಲಕ್ಷಾದಿ ಸಂಖ್ಯೆಯಲ್ಲಿ. ಅಷ್ಟೇ ಅಲ್ಲದೆ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ಧರ್ಮ ಸಭೆಯ ವೇದಿಕೆಯಲ್ಲಿ ನಮ್ಮ ಹಕ್ಕೊತ್ತಾಯ ಮುಖ್ಯಮಂತ್ರಿಗಳಿಗೆ, ಕೇಂದ್ರ ಮಂತ್ರಿಗಳಿಗೆ ಬಹಳ ವರ್ಷಗಳಿಂದ ನಮ್ಮ ಸಮಾಜದ ಒಂದು ದೊಡ್ಡ ಏನಪ್ಪಾ ಅಂತಂದ್ರ ಬೇಡಿಕೆ ಏನಾಗಿದೆ ಅಂದ್ರೆ ಈ ಸಮಾಜಕ್ಕೆ ಮೀಸಲಾತಿ ಎಷ್ಟೇ ಅಂತಕ್ಕಂಥದ್ದನ್ನು ಮಾಡ್ಬೇಕಂತಕ್ಕಂಥ ಹೋರಾಟದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದು ಫೈಲ್ ಕೇಂದ್ರಕ್ಕೆ ಹೋಗ್ತದ, ವಾಪಸ್ ಬರ್ತದ. ಅದನ್ನು ಕೂಡ ಸರಿಯಾಗಿ ಅದನ್ನ ವ್ಯವಸ್ಥಿತವಾಗಿ ಜನಾಂಗಕ್ಕೆ ಎಷ್ಟಿ ಮೀಸಲಾತಿ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಹಕ್ಕನ್ನ ನಾವು ಒಂದು ಈ ವೇದಿಕೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಅಂಬಿಗರ ಚೌಡಯ್ಯನ ಗದ್ದಿಗೆ ನೀರೊಳಗ ಮುಳುಗ್ತಾ ಇರೋದ್ರಿಂದ
ಅದು ಶಿಥಿಲ ಅವಸ್ಥೆಯಲ್ಲಿರೋದ್ರಿಂದ ಅದನ್ನ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಒಂದು ಪ್ರಾಧಿಕಾರ, ನಿಜಶರಣ ಅಂಬಿಗರ ಚೌಡಯ್ಯನ ಗದ್ದಿಗೆ ಅಭಿವೃದ್ಧಿ ಪ್ರಾಧಿಕಾರ, ಸರ್ವಜ್ಞ ಪ್ರಾಧಿಕಾರ, ಕಾಗಿನೆಲೆ ಪ್ರಾಧಿಕಾರ, ಹೆಂಗ ಶರಣರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಯಾರಲ್ಲ, ಅದೇ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಗದ್ದಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೇಕನ್ನುವಂತ ಹಕ್ಕೊತ್ತಾಯ ಹಿಂದಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಾಗ 32 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಿದ್ರು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.